ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬಜಾಜ್ ಮ್ಯಾಕ್ಸಿಮೋ ಆಟೋ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಓನರ್ ನಂಬರ್ ಬೇಕಂದರೆ ನೀವು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರ್ ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನಲ್ಲಿ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ, ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವ್ದಾದ್ರು ಗಾಡಿ ಸೇರಿಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡ್ಕೋಬೇಡಿ, ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರೆ ಅಂತ ಹೇಳ್ಬೋದು ವೀಕ್ಷಕ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಇನ್ನೂ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮತ್ತು ಓನರ್ ನಂಬರ್ ಈಗ ಸ್ಕ್ರೀನ್ ಮೇಲೆ ಸರ್ ಹಾಕಿರ್ತೀವಿ, ನಾವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯಾವ್ದು ಗಾಡಿ ಕಳಿಸೋದು ಈಗ? ಇದು ನಮ್ಮದು ಬಜಾಜ್ ರೀ. ಬಜಾಜಲ್ಲಿ ಯಾವುದು? ಇದು ಮ್ಯಾಕ್ಸಿಮ ಅಂತೇಳಿ ಹಳ್ಳಿ ಕುಡಿತಾರೆ ರೀ. ಸೀಟ್ ಆಟೋನಾ? ಹಾಂ, ಸಿಟಿ ಆಟೋ ರೀ. ಎಲ್ರಿ ಸಿಟಿ ಆಟೋ ಅಲ್ಲ. ಅಲ್ಲ, ಸೀಟ್ ಆಟೋನು ಅಂದೆ. ಹಾಂ, ಸೀಟ್ ಆಟೋ ರೀ. ಓಕೆ, ಗಾಡಿ ಯಾವ್ದು ಮಾಡಲು? ಇದು 19 ಮಾಡಲ್ ರೀ. ಓಕೆ, ಓನರ್ ಎಷ್ಟಾಗಿದ್ದಾರೆ? ಇದು ಸೆಕೆಂಡ್ ಓನರ್ ಆಗೈತೆ ರೀ. ನಿಮ್ಮ ಹೆಸರಲ್ಲಿ ಆಗಿದೆ ಸೆಕೆಂಡ್ ಓನರ್ ಆಲ್ರೆಡಿ? ಹ್ಞೂ ರೀ, ಆಗಿದೆ. ಓಕೆ, ಎಷ್ಟು ಓಡಿದೆ ಗಾಡಿ? ಅದು ಗಾಡಿ 50,000 ಚಿಲ್ಲರೆ ಹೊಡಿದ್ರಿ. ಅದು ಮೀಟ್ರ್ ಬಂದಿದೆ. ಹಾಂ, 50,000 ಓಡಿದ ಮೇಲೆ ಬಂದಾಗಿದೆಯಾ? ಹ್ಞೂ ರೀ. ಓಕೆ, ಇದು ಪೆಟ್ರೋಲಾ ಡೀಸೆಲಾ ಸರ್ ಅದು? ಇದು ಡೀಸೆಲ್ ಸರ್. ಡೀಸೆಲಾ? ಹ್ಞೂ ರೀ. ಓಕೆ, ಡೀಸೆಲ್ ಅಂದರೆ ಈಗ ಎಷ್ಟು ಗಾಡಿ ಮೈಲೇಜ್ ಬರುತ್ತೆ ಸರ್ ಅದು? ಅದು 22 ಬರುತ್ತೆ ರೀ. 22? 33,800ಕ್ಕೆ ಅದು ಮೀಟ್ರ್ ಬಂದಾಗಿದೆ ರೀ. ಹಾಂ ಹಾಂ ಹಾಂ. ಹ್ಞೂ. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? ಅವ್ರು ಹಿಂದಿಲ್ದೆಲ್ಲ 50% ಐತೆ ರೀ. ಹಾಂ. ಮುಂದಲ್ದು ಸ್ವಲ್ಪ ಭಾಳ ಕಮ್ಮಿ ಐತೆ. ಓಕೆ. ಹ್ಞೂ. ಗಾಡಿ ಮೇಲೆ ಲೋನ್ ಏನಿಲ್ಲ? ಇಲ್ಲ ಏನಿಲ್ಲ ರೀ. ಓಕೆ, ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತೀರಾ? ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ರೀ, ಅದ ಹುಡ್ ಕಟ್ಸಿದ್ದೀವಿ ರೀ, ಅದ ಹರಿಯರ್ ದುಡ್ಡು. ಹಾಂ ಹಾಂ. ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ರೀ, ಅದು ಟೇಪ್ ಗೀಪ್ ಏನಿಲ್ಲ ಅದರಲ್ಲಿ. ಓಕೆ, FC ಇನ್ಸೂರೆನ್ಸು? FC ಚಾಲೂ ಇದೆ ರೀ, ಇನ್ಸೂರೆನ್ಸ್ ಬಂದಿದೆ, ಅದು ಚಾಲ್ತಿ ಮಾಡಿ ಕೊಡ್ತೇವೆ ರೀ ಕಟ್ಟಿ. ಕಟ್ಕೊಡ್ತೀರಾ ನೀವೇನಾ? ಹೌದು ರೀ. ಓಕೆ, FC ಇನ್ನು ಎಷ್ಟು ದಿನ ಇದೆ? FC ಇನ್ನೂ ಒಂದು 8-9 ತಿಂಗಳು ಇದೆ ರೀ. 8-9 ತಿಂಗಳು ಇದೆಯಾ? ಹ್ಞೂ ರೀ. ಓಕೆ, ಗಾಡಿ ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ರೀ, ಎಕ್ದಮ್ ಚೊಕ್ಕ ಮೆಸ್ತ್ರಿ ಬೇಕಾದ್ರೆ ಕರ್ಕೊಂಬಂದು ಅವ್ರು ನೋಡ್ತಾರೆ ರೀ. ಹಾಂ ಹಾಂ ಹಾಂ. ಓಕೆ ಸರ್, ಗಾಡಿ ಎಲ್ಲಿರೋದು? ಇದು ಸವಣೂರು ತಾಲೂಕು, ಹಾವೇರಿ ಡಿಸ್ಟಿಕ್ ರೀ. ಹಾಂ. ನದಿ ನೀರ್ಲಿ ಅಂತ ಒಂದು ಹಳ್ಳಿ ರೀ. ಹಳ್ಳಿನಾ? ಹ್ಞೂ ರೀ. ಓಕೆ ಸರ್, ಏನು ಅಂತಾರೆ ಗಾಡಿ ರೇಟು? ನಾವು 2.30 ಹೇಳ್ತೇವೆ ರೀ. 2,30,000? ಹ್ಞೂ ರೀ. ಬಂದರೆ ಹೆಚ್ಚು ಕಡಿಮೆ? ಹೆಚ್ಚು ಕಮ್ಮಿ ಮಾಡಿಕೊಡ್ತೇವೆ, ಒಂದು 10-15,000 ಹೆಚ್ಚು ಕಮ್ಮಿ ಮಾಡಿಕೊಡ್ತೇವೆ. ಅಂದರೆ ಫೈನಲ್ ಒಂದು 2ಕ್ಕೆ ಬಂದರೆ ಬಿಡ್ತೀರಾ? ಹ್ಞೂ ರೀ, 2ಕ್ಕೆ ಬಂದರೆ ಫೈನಲ್ ಬಿಡ್ತೇವೆ. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ರೀ ಕಾಂಟ್ಯಾಕ್ಟ್ ನಂಬರ್.